ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಅಲ್ಕಮಿ 7 ಕನ್ನಡ. ನಾನು ತ್ರಿವೇಣಿ, ಹೋಪನೋಪನೋ ಹೀಲರ್ ಮತ್ತು ಲೈಫ್ ಕೋಚ್. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾಳಿದ್ದು ಅಂದ್ರೆ ಬುಧವಾರ ಹುಣ್ಣಿಮೆ ಇದೆ. ಹುಣ್ಣಿಮೆ ಅಂದ್ರೆ ಏನು? ಯೂನಿವರ್ಸಲ್ಲಿ ಹೈ ವೈಬ್ರೇಷನ್. ಸೊ ನಾವೆಲ್ಲ ಏನ್ ಮಾಡ್ತೀವಿ? ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೋತೀವಿ. ಸೊ ಈ ಹುಣ್ಣಿಮೆಗೆ ಸ್ಪೆಷಾಲಿಟಿ ಏನು ಅಂದ್ರೆ ನಮ್ಮ ಬಗ್ಗೆ ನಾವೇ ಕಾಳಜಿ ವಹಿಸೋದು, ಸೆಲ್ಫ್ ಕೇರ್, ಮತ್ತು ನಾವು ಭೂಮಿ ತಾಯಿಗೆ ಕನೆಕ್ಟ್ ಆಗ್ಬೇಕು. ಅದು ಈ ಹುಣ್ಣಿಮೆಯ ವಿಶೇಷತೆ. ಆದ್ರೆ ಅದಕ್ಕೂ ಮುಂಚೆ ಏನೆಲ್ಲಾ ಮಾಡ್ಬಾರ್ದು ನಿಮಗ್ ಗೊತ್ತು, ಏನ್ ಮಾಡ್ಬೇಕು ಕೂಡ ನಿಮಗ್ ಗೊತ್ತು. ಆದ್ರೂ ಕೆಲವರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹಾಗಾಗಿ ನಿಮ್ಗೋಸ್ಕರ ಮತ್ತೊಮ್ಮೆ ಶಾರ್ಟ್ ಆಗಿ ಹೇಳ್ಬಿಡ್ತೀನಿ. ನೋಡಿ, ಈ ಹುಣ್ಣಿಮೆ ಅಂದ್ರೆ ಯೂನಿವರ್ಸ್ ಅಲ್ಲಿ ವೈಬ್ರೇಷನ್ ಸಿಕ್ಕಾಬಟ್ಟೆ ಹೈ ಆಗಿರುತ್ತೆ. ಅದ್ ಹೇಗ್ ಗೊತ್ತಾಗುತ್ತೆ ಅಂದ್ರೆ, ಯೂಶಲಿ ಭೂಮಿ ಗುಂಡಗಿರುತ್ತೆ, ಆ ಭೂಮಿ ಮೇಲೆ ಜಾಸ್ತಿ ಮುಕ್ಕಾಲ್ ಭಾಗ ನೀರೇ ಇರುತ್ತೆ. ಸೊ ಯೂನಿವರ್ಸ್ ಇಂದ ವೈಬ್ರೇಷನ್ಸ್ ಆ ನೀರ್ ಮೇಲೆ ಬಿದ್ದಾಗ ಅಲೆಗಳ ತೀವ್ರತೆ ಜಾಸ್ತಿ ಆಗಿರುತ್ತೆ. ಸೊ ಅದೇ ತರ ನಮ್ಮ ದೇಹದಲ್ಲಿ ಕೂಡ ನೀರೇ ಮುಕ್ಕಾಲ್ ಭಾಗ ಇರೋದ್ರಿಂದ ನಮ್ಮ ದೇಹದ ಮೇಲೆ ಆ ವೈಬ್ರೇಷನ್ ಬಿದ್ದಾಗ ನಮ್ಮಲ್ಲಿ ಯಾವ ಫ್ರೀಕ್ವೆನ್ಸಿ ಇರುತ್ತೆ ಅದೇ ಜಾಸ್ತಿ ಆಗತ್ತೆ. ಅಂದ್ರೆ ಏನು? ಈಗ ನಾನಿದ್ದೀನಿ ಇವಾಗ, ನಾನು ಯಾವಾಗ್ಲೂ ಖುಷಿಯಾಗಿ, ಜಾಲಿಯಾಗಿ, ಧೈರ್ಯವಾಗಿ, ಆತ್ಮವಿಶ್ವಾಸದಿಂದ ಪಾಸಿಟಿವ್ ಆಗಿ ಇರ್ತೀನಿ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ? ನನ್ನ ಫ್ರೀಕ್ವೆನ್ಸಿ ಹೈ ಆಗಿರುತ್ತೆ. ಅವಾಗ ಯೂನಿವರ್ಸ್ ನ ವೈಬ್ರೇಷನ್ಸ್ ನನ್ ಮೇಲೆ ಬಿದ್ದಾಗ ನನ್ನಲ್ಲಿ ಇನ್ನಷ್ಟು ಪ್ರಶಾಂತತೆ ಬರುತ್ತೆ, ಇನ್ನಷ್ಟು ಖುಷಿ, ಇನ್ನಷ್ಟು ಆಹ್ಲಾದ. ಆತರ ಅವಾಗ ಏನಾಗುತ್ತೆ? ಮ್ಯಾನಿಫೆಸ್ಟೇಷನ್ಸ್ ಬೇಗ ನೆರವೇರುತ್ತೆ. ಅದೇ ಇವಾಗ ನಾನೇನಾದ್ರೂ ಯಾವಾಗ್ಲೂ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡ್ಕೊಂಡು ದುಃಖದಲ್ಲಿದ್ದು, ಬೇಜಾರಲ್ಲಿದ್ದು, ನೋವಲ್ಲಿದ್ದು, ಕೋಪದಲ್ಲಿದ್ದಾಗ ಏನಾಗುತ್ತೆ? ಆ ವೈಬ್ರೇಷನ್ಸ್ ನನ್ ಮೇಲೆ ಬಿದ್ದಾಗ ನನ್ನಲ್ಲಿರೋ ಆ ಲೋ ವೈಬ್ರೇಷನ್ ಎಮೋಷನ್, ಅಂದ್ರೆ ಆ ಕೋಪ, ದುಃಖ, ಭಯ, ಬೇಜಾರ್ ಏನಿದೆ ಅದೇ ಜಾಸ್ತಿ ಆಗುತ್ತೆ. ಸೊ ನೀವೆಲ್ಲ ನೋಡೇ ಇರ್ತೀರಾ, ಹುಣ್ಣಿಮೆ ಬಂದಾಗ ಕೆಲವ್ರಿಗೆ ಕೋಪ ಜಾಸ್ತಿ ಬರುತ್ತೆ, ಅಗ್ರೆಸಿವ್ ಆಗ್ತಾರೆ, ಏನ್ ಹುಚ್ಚಿಗೆ ಹಿಡಿತಾ ಅಂತೆಲ್ಲ ಬೈತಾ ಇರ್ತೀರಾ. ಅದೆಲ್ಲ ಈ ಕಾರಣಕ್ಕೇನೆ, ಅವರಲ್ಲಿ ಲೋ ವೈಬ್ರೇಷನ್ ಇರುತ್ತೆ. ಸೊ ಇವಾಗ ನಿಮ್ಮಲ್ಲಿ ಯಾವ ವೈಬ್ರೇಷನ್ ಇದೆ, ಯಾವ ಫ್ರೀಕ್ವೆನ್ಸಿ ಇದೆ, ಲೋ ಫ್ರೀಕ್ವೆನ್ಸಿ ಇದೆಯಾ, ಹೈ ಫ್ರೀಕ್ವೆನ್ಸಿ ಇದೆಯಾ, ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಫಸ್ಟ್ ಆಫ್ ಆಲ್ ನೀವೇನ್ ಮಾಡ್ಬೇಕು ಗೊತ್ತಾ? ಈ ಟೈಮ್ ಅಲ್ಲಿ ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗಿ ಇಟ್ಕೋಬೇಕು ಅಂದ್ರೆ ಮನಸ್ಸು ಪ್ರಶಾಂತವಾಗಿರ್ಲಿ, ಪ್ರಾಬ್ಲಮ್ಸ್ ಕಡೆ ಗಮನ ಕೊಡ್ಬೇಡಿ. ಪ್ರಾಬ್ಲಮ್ಸ್ ನ ಬಗೆಹರಿಸ್ಕೊಳ್ಳೋದಕ್ಕೇನೆ ನಾವ್ ಈ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರೋದ್ರಿಂದ ಅಟ್ಲೀಸ್ಟ್ ಈ ಒಂದ್ 4 ದಿನ ಗುರುವಾರವರೆಗೂ ಅಟ್ಲೀಸ್ಟ್ ಆರಾಮಾಗಿದ್ಬಿಡಿ, ಖುಷಿಯಾಗಿದ್ಬಿಡಿ. ನಿಮಗ್ ಬೇಕಾಗಿರೋದೆಲ್ಲ ಸಿಕ್ಬಿಟ್ಟಿದೆ, ಅದಕ್ಕೆ ನೀವು ಮನಸ್ಸು ನಿರಾಳವಾಗಿದೆ, ತುಂಬಾ ಖುಷಿಯಾಗಿದ್ದೀರಾ ಅಂತ ಅನ್ಕೊಳ್ಳಿ. ಹಾಗೆ ಅನ್ಕೊಂಡ್ ಖುಷಿಯಾಗಿರಿ. ಆಮೇಲೆ ಯಾರ ಬಗ್ಗೆ ಬ್ಲೇಮ್ ಮಾಡ್ಬೇಡಿ. ಬೆಳಿಗ್ಗೆ ಎದ್ರೆ ಮನೇಲಿ ಗಂಡನ ಮೇಲೆ ಹೆಂಡತಿ, ಹೆಂಡತಿ ಮೇಲೆ ಗಂಡ, ಮಕ್ಕಳ ಮೇಲೆ, ಎಲ್ಲಾರ ಮೇಲೆ ಬ್ಲೇಮಿಂಗ್ ಮಾಡೋದು. ಇವ್ರು ಹಿಂಗ್ ಮಾಡಿದ್ರು, ಅವ್ರ ಹಂಗ್ ಮಾಡಿದ್ರು, ಇದ್ ಹಿಂಗ್ ಆಗೋಯ್ತು ನಿನ್ನಿಂದಾನೆ, ಅದ್ ಹಂಗ ಆಗೋಯ್ತು ನಿನ್ನಿಂದಾನೆ, ಬರೀ ಇದೆ ಕಂಪ್ಲೇಂಟ್ಸ್. ಅವ್ರ ಹಂಗ್ ಮಾಡಿದ್ರು, ಇವ್ರ ಹಿಂಗ್ ಮಾಡಿದ್ರು, ಇವ್ರು ಯಾಕೆ ಹಂಗ್ ಮಾಡಿದ್ರು, ಈ ಬ್ಲೇಮಿಂಗು, ಕಂಪ್ಲೇಂಟ್ಸ್ ಇದು ಫಸ್ಟ್ ನಿಲ್ಲಿಸ್ಬಿಡಿ. ಎಲ್ಲಾರು ತಪ್ಪು ಮಾಡ್ತಾರೆ, ನಾವ್ ಮಾಡಲ್ವಾ? ಯಾವಾಗ್ಲೂ ಇನ್ನೊಬ್ಬರ ಮೇಲೆ ಕಂಪ್ಲೇಂಟ್ಸ್ ಹೇಳ್ತಾ ಇರೋರು, ನೀವ್ ಮಾಡಲ್ವಾ ತಪ್ಪುಗಳು? ಎಲ್ಲಾರು ಮಾಡ್ತೀವಿ, ನಾವು ಮನುಷ್ಯರೇ ಅಲ್ವಾ? ಸೊ ಈ ಟೈಮಲ್ಲಿ ಪ್ರಶಾಂತವಾಗಿರಿ. ಸುಮ್ನೆ ಎಲ್ಲಾರ ಮೇಲೆ ರೇಗಾಡೋದು, ಕೂಗಾಡೋದು ಬೇಡ. ಮನೆಯ ವಾತಾವರಣನ ಪ್ರಶಾಂತವಾಗಿ ಇಟ್ಕೊಳ್ಳಿ. ಆಗತ್ತೆ ನಿಮ್ ಕೈಯಲ್ಲಿ, ನೀವೇ ಎಲ್ಲ ಮ್ಯಾನೇಜ್ ಮಾಡ್ಬೋದು. ಗಂಡಸರಾದ್ರು ಹೆಂಗಸರಾದ್ರು ನಿಮ್ಮ ಮನೆಯ ಸಂತೋಷ ನಿಮ್ಮ ಕೈಯಲ್ಲೇ ಇದೆ. ಓಕೆನಾ? ಆಮೇಲೆ ಕೋಪ ಬಂದ್ರೂನು ಇಮಿಡಿಯೇಟ್ ಆಗಿ ಎಲ್ಲಾದ್ರೂ ಹೋಗಿ ಕುತ್ಕೊಂಡು ಪ್ರಶಾಂತವಾಗಿ ಬ್ರೀತ್ ಇನ್ ಬ್ರೀತ್ ಔಟ್, ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ತಾ ಇರಿ. ಕೋಪ ಹೋಗುತ್ತೆ, ಕಂಟ್ರೋಲ್ ಮಾಡ್ಕೊಳ್ಳಿ. ಓಕೆನಾ? ಈ ತರ ಇದ್ದು ನಿಮ್ಮ ಮನಸ್ಸಿಗೆ ಖುಷಿ ಕೊಡುವಂತ ಕೆಲಸಗಳನ್ನೇ ಮಾಡಿ. ಯಾವ ಕೆಲಸ ಮಾಡಿದ್ರೆ ಮನಸ್ಸಿಗೆ ಖುಷಿ ಆಗುತ್ತೆ, ಯಾವ ಕೆಲಸ ಮಾಡಿದ್ರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತ ಕೆಲಸಗಳನ್ನೇ ಮಾಡಿ. ಆವಾಗ ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗಿರುತ್ತೆ. ಆಮೇಲೆ ಯಾರ ಜೊತೆ ಮಾತಾಡಿದ್ರೆ ಮನ್ಸಿಗೆ ಖುಷಿ ಆಗುತ್ತೆ ಅಂತವ್ರ ಜೊತೆನೆ ಮಾತಾಡಿ. ಕೆಲವರು ಪಕ್ಕದಲ್ಲಿ ಕೂತಿದ್ರು ನಮ್ಗೆ ಏನೋ ಒಂಥರ ಕಿರಿಕಿರಿ ಆಗ್ತಾ ಇರುತ್ತೆ, ಅವ್ರು ಯಾವಾಗ ಎದ್ದೋಗ್ಬಿಡ್ತಾರ ಅಂತ ಅನ್ಸುತ್ತೆ. ಅಂದ್ರೆ ಅವ್ರ ಫ್ರೀಕ್ವೆನ್ಸಿ ಲೋ ಇರುತ್ತೆ, ಅದಕ್ಕೆ ನಮ್ಗೆ ಅಫೆಕ್ಟ್ ಆಗ್ತಾ ಇರತ್ತೆ. ಅಂತವರಿಂದ ದೂರ ಇದ್ಬಿಡಿ. ಈ ತರ ನಿಮ್ಮನ್ನ ನೀವು ಮೇಂಟೈನ್ ಮಾಡ್ಕೊಳ್ಳಿ. ಆದಷ್ಟು ಆಕ್ಟಿವ್ ಆಗಿರಿ. ಬೆಳಿಗ್ಗೆ ಎದ್ದು ರಾತ್ರಿವರೆಗೂ ಒಂದು ಕೆಲಸದ ನಂತರ ಇನ್ನೊಂದು, ಇನ್ನೊಂದು ಕೆಲಸದ ನಂತರ ಇನ್ನೊಂದು, ಆತರ ಏನೋ ಒಂದು ಮಾಡ್ಕೊಂಡು ನಿಮ್ಮನ್ನ ನೀವು ಬ್ಯುಸಿ ಆಗಿ ಇಟ್ಕೊಂಡು ಖುಷಿಯಾಗಿ ಇದ್ಬಿಡಿ. ಅವಾಗ ಫ್ರೀಕ್ವೆನ್ಸಿ ಹೈ ಆಗಿರುತ್ತೆ. ಸೊ ಈ ತರ ಇದ್ದ ಟೈಮ್ ಅಲ್ಲಿ ಸೆಲ್ಫ್ ಕೇರ್ ಅಂತ ಹೇಳಿದೆ ಆವಾಗ್ಲೇ. ಸೆಲ್ಫ್ ಕೇರ್ ಅಂದ್ರೆ ಏನು? ನೀವ್ ಯಾವಾಗ ಈ ವಿಡಿಯೋನ ನೋಡಕ್ ಶುರು ಮಾಡ್ತೀರೋ ಆಗಿಂದಾನೆ ನಿಮ್ಮ ಬಗ್ಗೆ ನೀವು ಕೇರ್ ತಗೊಳ್ಳಿ.
ನಿಮ್ ನಿಮ್ಮ ದೇಹಕ್ಕೆ ಏನೇನ್ ಬೇಕು, ಏನ್ ಮಾಡಿದ್ರೆ ಆರೈಕೆ ಮಾಡಿ ನಿಮ್ಮ ದೇಹಕ್ಕೆ. ಲೇಡೀಸ್ ಅನ್ಕೊಳ್ಳಿ, ಪಾರ್ಲರ್ಗೆ ಹೋಗ್ಬೇಕಾ, ಎಷ್ಟೊಂದ್ ದಿನ ಆಗಿತ್ತಾ ಹೋಗೋದು, ಹೋಗ್ ಬನ್ನಿ. ಆತರ ಎಕ್ಸರ್ಸೈಸ್ ಮಾಡ್ಬೇಕಾ, ಇವತ್ತಿಂದ ಸ್ಟಾರ್ಟ್ ಮಾಡಿ. ವಾಕಿಂಗ್ ಹೋಗ್ಬೇಕಾ, ಇವತ್ತಿಂದ ಸ್ಟಾರ್ಟ್ ಮಾಡಿ. ಆತರ ನಿಮ್ಮನ್ನ ನೀವು ಕಾಳಜಿ ಮಾಡ್ಕೊಳ್ಳಿ. ಹೇರ್ ಹೇರ್ ಹೇರ್ಗೆ ಏನಾದ್ರು ಆಯಿಲ್ ಮಸಾಜ್ ಮಾಡ್ಕೋಬೇಕಾ, ಮಾಡ್ಕೊಳ್ಳಿ. ಗಂಡಸರು ಮಾಡ್ಕೋತಾರಲ್ವಾ ಆಯಿಲ್ ಮಸಾಜ್, ಆತರ ನಿಮ್ಮ ಬಗ್ಗೆ ನೀವು ಕೇರ್ ತಗೊಳ್ಳಿ. ನೀವು ಯಾವ ಆಹಾರ ತಿಂದ್ರೆ ನಿಮ್ಗೆ ಒಳ್ಳೇದು, ಏನ್ ಮಾಡಿದ್ರೆ ನಿಮ್ ದೇಹಕ್ಕೆ ಒಳ್ಳೇದು, ಆ ತರ ನಿಮ್ಮ ಮೇಲೆ ನೀವು ಕೇರ್ ತಗೊಳ್ಳಿ, ಸೆಲ್ಫ್ ಕೇರ್. ಆಮೇಲೆ ಭೂಮಿ ತಾಯಿ ಜೊತೆ ಕನೆಕ್ಟ್ ಆಗಿ. ಭೂಮಿ ತಾಯಿ ಜೊತೆ ಹೇಗ್ ಕನೆಕ್ಟ್ ಆಗ್ತೀರಾ? ಊಟ ಮಾಡುವಾಗ ಆ ಊಟ ಎಲ್ಲಿಂದ ಬಂತು? ಭೂಮಿ ತಾಯಿ ಕೊಡೋದು. ಸೊ ಭೂಮಿ ತಾಯಿ ಕೊಟ್ಟಿರೋ ಆ ಪ್ರಸಾದನ ತಿನ್ನೋವಾಗ ಫೋನ್ ನೋಡ್ಕೊಂಡು, ಟಿವಿ ನೋಡ್ಕೊಂಡು, ಮಾತಾಡ್ಕೊಂಡು, ಇವ್ರನ್ನ ಬೈಕೊಂಡು ಅಲ್ಲದೆ, ಊಟನ ಇಷ್ಟಪಟ್ಟು ಪ್ರಸಾದ ಅಂತ ತಿನ್ಕೊಂಡು ಒಂದೊಂದು ಸಲ ಬಾಯಿಗಿಟ್ಕೊಂಡಾಗ್ಲೂ ಆ ರುಚಿನ ಅನುಭವಿಸಿ ತಿನ್ನಿ. ಆವಾಗ ಭೂಮಿ ತಾಯಿಗೆ ಕನೆಕ್ಟ್ ಆಗ್ತೀರಾ. ಆಮೇಲೆ ನೀರು ಚೆನ್ನಾಗಿ ಕುಡೀರಿ, ಭೂಮಿ ತಾಯಿಗೆ ಕನೆಕ್ಟ್ ಆಗ್ತೀರಾ. ಪ್ರಕೃತಿಯಲ್ಲಿ ಸಮಯ ಕಳೀರಿ, ಭೂಮಿ ತಾಯಿಗೆ ಕನೆಕ್ಟ್ ಆಗ್ತೀರಾ. ಗಿಡ ಮರಗಳ ನಡುವೆ ವಾಕಿಂಗ್ ಹೋಗಿ, ಅಲ್ಲೇ ಕುತ್ಕೊಂಡು ಮೆಡಿಟೇಷನ್ಸ್ ಮಾಡಿ. ಈ ರೀತಿ ಎಲ್ಲ ಮಾಡಿದಾಗ, ಎಲ್ಲಾದ್ರೂ ಹುಲ್ಲಿದ್ರೆ ಅಲ್ಲಿ ಚಪ್ಪಲಿ ಇಲ್ಲದೆ ವಾಕ್ ಮಾಡಿ ಅದ್ರ ಮೇಲೆ. ಅಲ್ಲೇ ಸಾಧ್ಯವಾದ್ರೆ ಹುಲ್ಲು ಮೇಲೆ ಕುತ್ಕೊಂಡು ಕೂಡ ಮೆಡಿಟೇಷನ್ಸ್ ಕೂಡ ಮಾಡಿ. ನಿಮ್ಗೆ ಜಾಸ್ತಿ ಪ್ರಾಬ್ಲಮ್ಸ್ ಇದೆ, ಈ ತರ ಎಲ್ಲ ಇರಕ್ಕೆ ಆಗ್ತಾ ಇಲ್ಲ ಅಂದ್ರೆ, ಎಲ್ಲಾದ್ರೂ ಹೋಗಿ ಅರಳಿ ಮರ ಹತ್ರನೋ ಯಾವ್ದೋ ಒಂದು ಮರದ ಹತ್ರ ಕುತ್ಕೊಂಡು ಆ ಮರಕ್ಕೆನೆ ನಿಮ್ಮ ಸಮಸ್ಯೆಗಳನ್ನೆಲ್ಲ ಹೇಳ್ಬಿಡಿ. ಈ 4 ದಿನ ಹಂಗೆ ಮಾಡಿ, ಅಥವಾ ಇವತ್ತು ನಾಳೆನಾದ್ರೂ ಹಿಂಗ್ ಮಾಡಿ. ಮರದ ಹತ್ರ ಕುತ್ಕೊಂಡು ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಬೇಕಾದ್ರೆ ಬರ್ದು ಕೂಡ ಅದನ್ನ ಫೋಲ್ಡ್ ಮಾಡಿ ಆ ಮರದಲ್ಲಿ ಎಲ್ಲಾದ್ರೂ ಸಿಕ್ಕಿಸ್ಬಿಟ್ಟು ಬಂದ್ಬಿಡಿ. ಆತರ ಭೂಮಿ ತಾಯಿ ನಮ್ಮಲ್ಲಿರೋ ನೋವುಗಳನ್ನ ತಗೊಂಡು ನಮಗೆ ಸಂತೋಷ ಕೊಡ್ತಾಳೆ. ಆಮೇಲೆ ನಿಮ್ ಮನೇಲಿ ಕೂತಿರುವಾಗ್ಲೂ ನೆಲದ ಮೇಲೆ ಕಾಲಿಟ್ಟಾಗ ನೀವು ಭೂಮಿ ತಾಯಿಗೆ ಕನೆಕ್ಟ್ ಆಗಿದ್ದೀರಾ ಅಂತ ಬ್ರೀತಿಂಗ್ ತಗೊಳ್ಳೋವಾಗ ಭೂಮಿಯಿಂದ ಬ್ರೀತ್ ಮಾಡ್ತಾ ಇದ್ದೀರಾ. ನಿಮ್ಮ ಕಾಲುಗಳಿಂದ ಬೇರುಗಳು ಹೋಗಿ ಭೂಮಿ ತಾಯಿಯನ್ನ ಹೀಗೆ ಅಪ್ಕೊಂಡಿದೆ, ಆತರ ಇಮ್ಯಾಜಿನ್ ಮಾಡ್ಕೊಂಡು ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ತಾ ಇರಿ. ಇದನ್ನೆಲ್ಲ ಮಾಡಿದಾಗ ನಾವು ಭೂಮಿ ತಾಯಿಗೆ ಕನೆಕ್ಟ್ ಆಗ್ತೀವಿ. ಸೊ ಈ ರೀತಿ ಭೂಮಿ ತಾಯಿಗೂ ಕನೆಕ್ಟ್ ಆಗಿ ಮೆಡಿಟೇಷನ್ಸ್ ಕಂಪಲ್ಸರಿ ಮಾಡಿ. ಇವತ್ತಿಂದ ಗುರುವಾರದವರೆಗೂ ಅಟ್ಲೀಸ್ಟ್ ಲೈಫ್ ಲಾಂಗ್ ಮಾಡಬೇಕು, ಒಳ್ಳೇದು. ಅಟ್ಲೀಸ್ಟ್ ಫುಲ್ ಮೂನ್ ಮೆಡಿಟೇಷನ್, ಹುಣ್ಣಿಮೆಯ ಮೆಡಿಟೇಷನ್ ನಾನು ಹಾಕಿದ್ದೆ ಅಲ್ವಾ, ಬೇಕಾದ್ರೆ ಆ ಲಿಂಕ್ ಇದ್ರ ಈ ವಿಡಿಯೋ ಕೆಳಗಡೆ ಕೂಡ ಹಾಕಿರ್ತೀನಿ. ಸೊ ಆ ಮೆಡಿಟೇಷನ್ ನ ಮಾಡಿ ಇವತ್ತಿಂದ ಗುರುವಾರದವರೆಗೆ, ಹುಣ್ಣಿಮೆಯ ಮೆಡಿಟೇಷನ್. ಆಮೇಲೆ ಹುಣ್ಣಿಮೆಯ ದಿನ ಅಂದ್ರೆ ಬುಧವಾರದ ದಿನ ನಮ್ಮ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಸಂಜೆ 6 ಗಂಟೆ ಮೇಲೆ, ರಾತ್ರಿ ಮಲಗೋದ್ರೊಳಗೆ ಯಾವಾಗ್ಲಾದ್ರೂ ಮಾಡಿ. ಹೊರಗಡೆ ಕುತ್ಕೊಂಡ್ಬೇಕಾದ್ರೆ ಮಾಡಕ್ ಆಪ್ಷನ್ ಇರೋರು ಹೊರಗಡೆ ಕುತ್ಕೊಳ್ಳಿ, ಅಥವಾ ಒಳಗಡೆ ಎಲ್ಲಾದ್ರೂ ಪ್ರಶಾಂತವಾಗಿ ಯಾರು ಡಿಸ್ಟರ್ಬ್ ಮಾಡದೆ ಇರೋ ಜಾಗದಲ್ಲಿ ಕುತ್ಕೊಂಡು ಮಾಡಿ. ಏನೇನ್ ಮಾಡ್ಬೇಕು? ಫಸ್ಟ್ ಗಾಜಿನ ಲೋಟದಲ್ಲಿ ನೀರು, ಆಮೇಲೆ 3 ಪೇಪರು, 1 ಪೆನ್ನು, ಆಮೇಲೆ ನಿಮ್ಗೆ ದೀಪ ಅಥವಾ ಒಂದು ಕ್ಯಾಂಡಲ್, ನೀವು ನಿಮ್ಮ ನಂಬಿಕೆ ಇಷ್ಟು ಬೇಕು. ಸೊ ಆರಾಮಾಗಿರೋ ಜಾಗದಲ್ಲಿ ಕುತ್ಕೊಳ್ಳಿ. ನಿಮ್ಮ ಹತ್ರ ಈ ತರ ಕ್ರಿಸ್ಟಲ್ಸ್ ಇತ್ತು ಅಂದ್ರೆ, ಟಂಬಲ್ಸ್ ಆಗಿರ್ಲಿ, ಟ್ರೀ ಆಗಿರ್ಲಿ, ಈ ತರ ಬ್ರೇಸ್ಲೆಟ್ಸ್ ಆಗಿರ್ಲಿ, ಯಾವುದೇ ಫಾರ್ಮ್ ಅಲ್ಲಿ ನಿಮ್ ಹತ್ರ ಕ್ರಿಸ್ಟಲ್ಸ್ ಇದ್ರೆ ಅದನ್ನು ತಗೊಂಡು ಒಂದು ಬೌಲಲ್ಲಿ ನೀರ್ ಹಾಕಿ, ಒಂಚೂರು ಕಲ್ಲುಪ್ಪು ಹಾಕಿ, ಅದನ್ನ ಒಂದ್ 5 ನಿಮಿಷ ನೆನೆಸ್ಬಿಟ್ಟು ಆಮೇಲೆ ನಾರ್ಮಲ್ ವಾಟರ್ ಅಲ್ಲಿ ವಾಶ್ ಮಾಡ್ಕೊಂಡು ಆ ಕ್ರಿಸ್ಟಲ್ಸ್ ಅನ್ನು ಇಟ್ಕೊಳ್ಳಿ. ಮೆಡಿಟೇಷನ್ ಮಾಡುವಾಗ ಅದು ಚಾರ್ಜ್ ಆಗುತ್ತೆ. ಹುಣ್ಣಿಮೆ ಬೆಳದಿಂಗಳಲ್ಲಿ ಹೊರಗೆ ಕೂಡ ಇಟ್ಟಿರ್ಬೋದು ನೀವು, ಇಡೀ ರಾತ್ರಿ ಬೇಕಾದ್ರೂ ಇಟ್ಟಿರ್ಬೋದು, ಅಥವಾ ಸ್ವಲ್ಪ ಹೊತ್ತು ಒಂದು 1 hour ಇಟ್ರು ಆಗುತ್ತೆ. ಚಾರ್ಜ್ ಮಾಡ್ಕೊಳ್ಳಿ ಆತರ. ಸೊ ಈಗ ಹುಣ್ಣಿಮೆ ಮೆಡಿಟೇಷನ್ ಇದೆಲ್ಲ ರೆಡಿ ಮಾಡ್ಕೊಂಡ್ರಲ್ವಾ, ಕುತ್ಕೊಳ್ಳಿ ಪ್ರಶಾಂತವಾಗಿ. ಮೊದಲನೇ ಪೇಪರ್ ತಗೊಳ್ಳಿ, ದೀಪ ಹಚ್ಕೊಳ್ಳಿ. ದೀಪ ಹಚ್ಕೊಂಡು, ದೀಪ ಯಾಕೆ ಅಂದ್ರೆ, ದೀಪ ಅಥವಾ ಕ್ಯಾಂಡಲ್ ಇದು ಯಾವ ಮತದವರಾದ್ರೂ ಯಾರದು ಇದಕ್ಕೆ ಕುಲ ಮತ ಭೇದ ಏನೂ ಇಲ್ಲ, ಯಾರ್ ಬೇಕಾದ್ರೂ ಮಾಡ್ಬೋದು. ಇದು ನಾವ್ ಮಾಡ್ತಾ ಇರೋದು ನಮ್ಮಲ್ಲಿರೋ ನೆಗೆಟಿವಿಟಿನ ತೆಗೆದು ನಮಗ್ ಏನ್ ಬೇಕೋ ಅದನ್ನ ಯೂನಿವರ್ಸ್ ನ ಕೇಳ್ತಾ ಇದೀವಿ ಅಷ್ಟೇ. ಓಕೆನಾ? ಈಗ ಫಸ್ಟ್ ಪೇಪರ್ ತಗೊಳ್ಳಿ. ನಿಮ್ಮ ಒಳಗೆ ಏನೆಲ್ಲಾ ನೆಗೆಟಿವ್ ಥಾಟ್ಸ್ ಇದೆ, ನಿಮ್ಮ ಲೈಫ್ ಅಲ್ಲಿ ಇರೋ ಪ್ರಾಬ್ಲಮ್ಸ್ ಬಗ್ಗೆ, ಆರೋಗ್ಯದ ಬಗ್ಗೆ, ರಿಲೇಶನ್ಶಿಪ್ ಬಗ್ಗೆ, ಕೆರಿಯರ್ ಬಗ್ಗೆ, ಮನಿ ಬಗ್ಗೆ, ಯಾವುದೇ ವಿಷಯದ ಬಗ್ಗೆ ನಿಮ್ಮಲ್ಲಿ ಯಾವ್ದಾದ್ರು ನೆಗೆಟಿವ್ ಆಲೋಚನೆಗಳು ಇತ್ತು ಅಂದ್ರೆ, ಲಿಮಿಟಿಂಗ್ ಬಿಲೀಫ್ಸ್ ಗಳಿತ್ತು ಅಂದ್ರೆ, ಅದನ್ನ ಆಸ್ ಇಟ್ ಈಸ್ ಬರ್ಕೊಳ್ಳಿ. ನಾನು ಯಾವಾಗ್ಲೂ ಕೋಪ ಮಾಡ್ಕೊತೀನಿ, ನನಗೆ ಹಣ
ಬರೋದೇ ಇಲ್ಲ ನನ್ನ ಹತ್ರಕ್ಕೆ, ತುಂಬಾ ಸಾಲ ಇದೆ, ಈ ತರದ್ದೆಲ್ಲ ಏನಿದೆಯೋ ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಹಾಗೆ, ಥಾಟ್ಸ್ ಎಲ್ಲ ಏನಿದೆಯೋ ಹಾಗೆ ಬರ್ಕೊಳ್ಳಿ. ಬರೆದು ಅದನ್ನ ಆ ದೀಪ ಅಥವಾ ಕ್ಯಾಂಡಲ್ ಅಲ್ಲಿ ಸುಟ್ಟು ಬಿಟ್ಟು ತಗೊಂಡ್ ಹೋಗಿ ಬೂದಿನ ಟಾಯ್ಲೆಟ್ಗೆ ಹಾಕ್ಬಿಟ್ಟು ಕೈ ತೊಳ್ಕೊಂಡ್ ಬನ್ನಿ. ಈಗ ಇನ್ನು 2 ಪೇಪರ್ಸ್ ಮಿಕ್ಕಿದೆ. ಒಂದು ಪೇಪರ್ ಅಲ್ಲಿ 30 ಗ್ರಾಟಿಟ್ಯೂಡ್ಸ್ ಬರ್ಕೊಳ್ಳಿ. 30 ಗ್ರಾಟಿಟ್ಯೂಡ್ಸ್ ಅಲ್ಲಿ ಏನ್ ಬರೀತೀರಾ, ನಿಮ್ಮ ಜೀವನದಲ್ಲಿರುವಂತ ಮುಖ್ಯವಾದ ಮನುಷ್ಯರು ಯಾರ್ಯಾರಿದ್ದಾರೋ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀರಾ. ಅಷ್ಟಲ್ಲದೆ ಮುಖ್ಯವಾಗಿರೋ ವಸ್ತುಗಳಿಗೆ ನೀವು ಧನ್ಯವಾದಗಳನ್ನ ಹೇಳ್ತೀರಾ. ನಿಮ್ಮ ಹತ್ರ ನೀವು ಅದನ್ನ ಯೂಸ್ ಮಾಡ್ತಾ ಇರೋದಕ್ಕೆ ಈ ಧನ್ಯವಾದಗಳನ್ನ ಬರೆಯುವಾಗ ಅದು ನಿಮ್ಮ ಎದೆಯ ಆಳದಿಂದ ಬರ್ಲಿ, ಸುಮ್ನೆ ಮಾತಿ ಅಂತ ಬೇಡ. ಈ ತರ ಕೃತಜ್ಞತೆಗಳನ್ನ ಬರೆದಾಗ ನಮ್ಮ ಫ್ರೀಕ್ವೆನ್ಸಿ ಇನ್ನಷ್ಟು ಹೈ ಆಗುತ್ತೆ. ಅದಾದ್ಮೇಲೆ ಇನ್ನೊಂದು ಪೇಪರ್ ಅಲ್ಲಿ ಗೋಲ್ಸ್, ನಿಮಗೆ ಏನೇನ್ ಬೇಕು, ಈಗ ನಿಮ್ಗೆ ಅತ್ಯಗತ್ಯವಾಗಿ ನಿಮ್ಮ ಜೀವನದಲ್ಲಿ ಇಂಥದ್ದೆಲ್ಲ ಸಿಕ್ಬಿಟ್ರೆ ನಿಮ್ಮ ಜೀವನ ತುಂಬಾ ಖುಷಿಯಾಗಿರುತ್ತೆ. ಅಥವಾ ಈ ಹುಣ್ಣಿಮೆಯಿಂದ ನೆಕ್ಸ್ಟ್ ಮಂತ್ ಹುಣ್ಣಿಮೆ ಒಳಗೆ ನಿಮ್ಗೆ ಏನೇನ್ ಬೇಕು ಅದನ್ನ ಬರ್ಕೊಳ್ಳಿ. 1 ಮಂತ್ಗೆ ಬರ್ಕೊಳ್ಳಿ. ದೊಡ್ಡ ದೊಡ್ಡ ಗೋಲ್ಸ್ ಇದ್ರೆ ಅದನ್ನ ನೀವು ಗೋಲ್ ಬುಕ್ ಅಲ್ಲಿ ಬರ್ಕೊಳ್ಳಿ. ಈ ತರ 1 ಮಂತ್ ಅಲ್ಲಿ ಅಚೀವ್ ಮಾಡ್ಕೊಳ್ಳೋ ಅಂತದನ್ನ ಬರ್ಕೊಳ್ಳಿ. ಬರ್ಕೊಂಡು ಇಟ್ಕೊಳ್ಳಿ. ಎಲ್ಲ ಸಿಕ್ಕಿದೆ ಅಂತ 1 ಮಂತ್ ಅಲ್ಲಿ ನಿಮ್ಗೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ, ಇನ್ನು ಎಷ್ಟಾಗಿದೆ ಆ ತರ ಬರ್ಕೊಳ್ಳಿ. ಆರೋಗ್ಯದಲ್ಲಿ ಹೀಗಿದ್ದೀನಿ, ಹೀಗ್ ಮಾಡ್ತೀನಿ, ಹೀಗಿರ್ತೀನಿ, 1 ತಿಂಗಳಲ್ಲಿ ಹೀಗಾಗಿದ್ದೀನಿ, ಆ ತರದೆಲ್ಲ ಬರ್ಕೊಳ್ಳಿ. ಅದಾದ್ಮೇಲೆ ಈ 2 ಪೇಪರ್ಸ್ ನ ಆ ಗಾಜಿನ ಲೋಟದ ಕೆಳಗೆ ಇಟ್ಬಿಟ್ಟು ಫಸ್ಟ್ ಕಣ್ ಮುಚ್ಕೊಂಡು ಕುತ್ಕೊಂಡು ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ತಾ ಮೆಡಿಟೇಷನ್ ಮಾಡಿ. ಫಸ್ಟ್ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ತಾ ಭೂಮಿ ತಾಯಿಗೆ ಕನೆಕ್ಟ್ ಆಗಿ, ಭೂಮಿ ತಾಯಿಗೆ ನಿಮ್ಮ ಕಾಲುಗಳಿಂದ ಅಥವಾ ನಿಮ್ಮ ಬೆನ್ನು ಮೂಳೆಯ ತುದಿಯಿಂದ ಬೇರುಗಳು ಹೋಗಿ ಭೂಮಿ ತಾಯಿಯನ್ನ ಹೀಗೆ ಹಾಕೊಂಡಿರೋ ತರ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ ಇಮ್ಯಾಜಿನೇಷನ್ನೇ ಸಾಕು ನಾವು ಭೂಮಿ ತಾಯಿಗೆ ಕನೆಕ್ಟ್ ಆಗೋದಿಕ್ಕೆ. ಆ ತರ ಇಮ್ಯಾಜಿನ್ ಮಾಡ್ಕೊಂಡು ಆಮೇಲೆ ಹುಣ್ಣಿಮೆಯ ಮೆಡಿಟೇಷನ್ ಮಾಡಿ, ಅದಾದ್ಮೇಲೆ ವಿಜುವಲೈಸೇಷನ್ ಮಾಡಿ. ಏನೇನ್ ಬರ್ದಿದ್ದೀರಾ ಅಲ್ಲಿ ಗೋಲ್ಸ್ ಪೇಪರ್ ಅಲ್ಲಿ ಅದೆಲ್ಲ ಅಚೀವ್ ಆಗ್ಬಿಟ್ಟಿದೆ. ಈಗ ಅದೆಲ್ಲ ಅಚೀವ್ ಆಗಿರೋದ್ರಿಂದ ನೀವ್ ಎಷ್ಟು ಖುಷಿಯಾಗಿದ್ದೀರಾ, ಆ ಖುಷಿನ ಯಾರ ಜೊತೆ ಹಂಚ್ಕೊತಾ ಇದ್ದೀರಾ ಅದನ್ನೆಲ್ಲ ವಿಜುವಲೈಸ್ ಮಾಡ್ಕೊಳ್ಳಿ. ಇಷ್ಟೆಲ್ಲ ಆದ ನಂತರ ಈಗ ಆ 2 ಪೇಪರ್ಸ್ ತಗೊಳ್ಳಿ, ಸುಟ್ಟು ಬಿಡಿ. ಆ ಬೂದಿನ ತಗೊಂಡು ಹೊರಗೆ ಹೋಗಿ ಆಕಾಶಕ್ಕೆ ತೋರಿಸಿ ಅಂತ ಓದ್ಬಿಟ್ಟು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ಕೊಂಡು, ಈಗ ನೀರ್ ಏನ್ ಮಾಡ್ತಾ ಇದೆ, ನೀವ್ ಇಷ್ಟೊತ್ತು ಏನೆಲ್ಲ ಗೋಲ್ಸ್ ಇದು ಗ್ರಾಟಿಟ್ಯೂಡ್ಸ್ ಎಲ್ಲ ಬರ್ಕೊಂಡ್ರಿ ಅದನ್ನೆಲ್ಲ ತಗೊಂಡಿದೆ. ಅದಾದ್ಮೇಲೆ ಹೀರ್ಕೊಂಡಿದೆ. ಅದಾದ್ಮೇಲೆ ಯೂನಿವರ್ಸ್ ಇಂದ ಅದ್ಭುತವಾದ ಎನರ್ಜಿನ ಕೂಡ ಹೀರ್ಕೊಂಡಿದೆ. ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿ ಎನರ್ಜೈಸ್ಡ್ ಆಗಿದೆ ಆ ನೀರು. ಸೊ ಈಗ ಆ ನೀರನ್ನ ನೀವು ಯೂನಿವರ್ಸ್ಗೆ ಗ್ರಾಟಿಟ್ಯೂಡ್ ಹೇಳ್ತಾ ಕುಡಿದ್ವಿ. ಸೊ ಫಸ್ಟ್ ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗಿರ್ಲೇಬೇಕು. ಪ್ರತಿ ತಿಂಗಳು ಈ ತಿಂಗಳು ಹುಣ್ಣಿಮೆ ಅಲ್ವಾ, ಇವತ್ತೇನಾದ್ರೂ ನಮ್ಮ ಫ್ರೀಕ್ವೆನ್ಸಿ ಹೈ ಆಗಿತ್ತು ಅನ್ಕೊಳ್ಳಿ, ಇದ್ರ ಪ್ರಭಾವ ಮುಂದೆ ಬರುವ 5-6 ತಿಂಗಳವರೆಗೂ ಇರುತ್ತೆ. ಮತ್ತೆ ಅಮಾವಾಸ್ಯೆ ಬರುತ್ತೆ, ಅದ್ರ ಪ್ರಭಾವ ಕೂಡ ನಾವು ಏನಾದ್ರೂ ಹೈ ಫ್ರೀಕ್ವೆನ್ಸಿಯಲ್ಲಿದ್ರೆ ಮತ್ತೆ ಮುಂದೆ ಬರುವ 5-6 ತಿಂಗಳವರೆಗೂ ಇರುತ್ತೆ. ಅಂದ್ರೆ ಎಲ್ಲ ಪಾಸಿಟಿವಿಟಿನೇ ಅಟ್ರಾಕ್ಟ್ ಮಾಡ್ತೀವಿ. ಇದೇ ತರ ನಾವು ಪ್ರತಿ ತಿಂಗಳು ಹುಣ್ಣಿಮೆ ಅಮಾವಾಸ್ಯೆಗೆ ಹೈ ಫ್ರೀಕ್ವೆನ್ಸಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬಿಟ್ರೆ ಮುಂದೆ ಬರೋ 5-6 ತಿಂಗಳು ಅದ್ ಎಷ್ಟು ತಿಂಗಳುಗಳಾದ್ರೂ ಬರೀ ಪಾಸಿಟಿವಿಟಿನೇ ಅಟ್ರಾಕ್ಟ್ ಮಾಡ್ತಾ ಇರ್ತೀವಲ್ವಾ. ಸೊ ನಿಮ್ಮ ಭಾವನೆಗಳ ಮೇಲೆ, ಆಲೋಚನೆಗಳ ಮೇಲೆ ಕೇರ್ಫುಲ್ ಆಗಿ ನಿಗಾ ಇರ್ಲಿ. ಪಾಸಿಟಿವ್ ಆಗಿ ಯೋಚನೆ ಮಾಡಿ. ನಿಮ್ಮ ಇಮೋಷನ್ಸ್, ನಿಮ್ಮಲ್ಲಿ ಯಾವ ಭಾವನೆಗಳು ಬರ್ತಾ ಇದೆ ಅದ್ರ ಮೇಲೆ ಕೇರ್ಫುಲ್ ಆಗಿ ನೋಡ್ಕೋತಾ ಇರಿ. ಪಾಸಿಟಿವ್ ಆಗಿರಿ. ನೀವು ಆಡೋ ಮಾತುಗಳಲ್ಲಿ ಯಾವ ನೆಗೆಟಿವ್ ಪದಗಳಿದೆ ಅದನ್ನ ಹುಷಾರಾಗಿ ಮುಂಚೆನೆ ನೋಡ್ಕೊಂಡು ಮನ್ಸಲ್ಲಿ ಆಲೋಚನೆ ಮಾಡ್ಕೊಂಡು ಪಾಸಿಟಿವ್ ಆಗಿ ಮಾತಾಡಿ. ನೀವ್ ತಗೊಳ್ಳೋ ಆಕ್ಷನ್ಸ್ ಆಗಿರ್ಲಿ, ಪ್ರತಿ ಒಂದು ಏನೇ ಮಾಡ್ತಿದ್ರು ಅದರಲ್ಲಿ ಪಾಸಿಟಿವಿಟಿ ಇರೋ ತರ ಮಾಡ್ಕೊಳ್ಳಿ. ಅವಾಗ ನಿಮ್ಗೆ ಬರ್ದಿರೋದೆಲ್ಲ ಬೇಗ ಬೇಗ ಅಚೀವ್ ಆಗ್ಬಿಡುತ್ತೆ. ಈ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡು ನೀವೆಲ್ಲರೂ ಆನಂದವಾಗಿ, ಆರೋಗ್ಯವಾಗಿ, ಐಶ್ವರ್ಯಗಳಿಂದ ಇರ್ಬೇಕು ಅಂತ ನಾನು ಯೂನಿವರ್ಸ್ನ ಕೇಳ್ಕೊತಾ ಇಲ್ಲಿಗೆ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.